ರಸಂ ಯಾಕೆ ಇಷ್ಟೊಂದು ಬಿಸಿ ಇದೆ? ಈಗ ತಾನೇ ಬಿಸಿ ಮಾಡಿದ್ದೆ. ಮಲ್ಲೇಶ್ವರಿ, ಅಕ್ಕ ನೀನು ಊಟ ಮಾಡು, ನಾನು ಬಡಿಸ್ತೀನಿ. ಪರವಾಗಿಲ್ಲ ಅಕ್ಕ, ಮನುಷ್ಯ ಅಂದ್ಮೇಲೆ ಕೂತ್ಕೊಂಡ್ ತಿಂದ್ರೆ ಸಾಲ್ದು, ಸ್ವಲ್ಪನಾದ್ರೂ ಕೈಲಾಗೋ ಹೆಲ್ಪ್ ಮಾಡ್ಬೇಕಲ್ವಾ? ನಾವಿಬ್ರು ಬಡ್ಸೋಣ, ಆಮೇಲೆ ಒಟ್ಟಿಗೆ ತಿನ್ನೋಣ. ಅತಿ ವಿನಯಂ ದೂರ್ಥ ಲಕ್ಷಣ. ಕೆಲ್ಸನ ಬಲವಂತವಾಗಿ ತಲೆ ಮೇಲೆ ಹಾಕೋಬಾರ್ದು. ಇಷ್ಟಪಟ್ಟು ಜವಾಬ್ದಾರಿಯಿಂದ ಮಾಡ್ಬೇಕು. ಅದ್ ನಿಂಗಾಗಲ್ಲ ಅಂತ ನನಗ್ ಗೊತ್ತು. ಊಟ ಮಾಡು. ಅಯ್ಯಯ್ಯೋ, ಇನ್ನೂ ನಾಟಕ ಮಾಡಿದ್ರೆ ಬಣ್ಣ ಎಲ್ಲ ಬಯಲಾಗ್ಬಿಡುತ್ತೆ. ಆ ತಲೆನೋ ನನಗ್ಯಾಕ್ ಬೇಕು? ರಾಧಿಕಾ, ಬಡ್ಸಮ್ಮ. ಅವನಿಗೂ ಬಡ್ಸಮ್ಮ. ರಾಧಿಕಾ ಅವರೇ, ರಸಂ ಬೇಕಿತ್ತು. I'm sorry. ಅಯ್ಯೋ, I'm sorry. I'm sorry. ಕೈಲಾಶ್ ಅವ್ರೆ, I'm sorry. ಸಾರಿ ಹೇಳ್ಬಿಟ್ರೆ ಕೈಲಾಶ್ಗೆ ಗಾಯ ದೂರಿ ಕಮ್ಮಿ ಆಗತ್ತಾ? ಊಟ ಬಡ್ಸೋವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ವಾ? ನಿಂತ್ಕೋ. ನಾನಿಲ್ ಮಾತಾಡ್ತಿದ್ರು ಪ್ರಶ್ನೆಗೆ ಉತ್ತರ ಕೊಡೋದ್ ಬಿಟ್ಟು ಹಾಗೆ ಹೊರಟೋಗ್ತಿದ್ಯಲ್ಲ. ದೊಡ್ಡವ್ರ ಮಾತು ಅಂದ್ರೆ ಬೆಲೆನೇ ಇಲ್ವಾ? ಕಂದ ಕೈಲಾಶ್, I'm extremely sorry. ತುಂಬಾ ಉರಿತಿದ್ಯಾ? ಕ್ಷಮಿಸ್ಬಿಡಿ. ಇಟ್ಸ್ ಓಕೆ. ಕೈಲಾಶ್ ಅವ್ರೆ, 1 ನಿಮಿಷ ಬಂದ್ಬಿಡ್ತೀನಿ. ಕಂದ ಕಂದ ಕೈಲಾಶ್. ಅಮ್ಮ, ಅತ್ತೆ, ಎಷ್ಟು ಹುಡುಕಿದ್ರು ಕ್ರೀಮ್ ಸಿಗ್ಲಿಲ್ಲ ರೀ. ಅದಕ್ಕೆ ಅರ್ಶನ ಹಚ್ತಿದ್ದೀನಿ. ಪ್ಲೀಸ್ ಏನು ಅನ್ಕೋಬೇಡಿ. ತಪ್ಪು ಮಾಡೋದ್ಯಾಕೆ, ಆಮೇಲೆ ಒದ್ದಾಡೋದ್ಯಾಕೆ, ಈ ಅವಾಂತರ ಯಾಕೆ? ಕೆಲ್ಸ ಮಾಡುವಾಗ್ಲೇ ಮೈಮೇಲ್ ಪ್ರಜ್ಞೆ ಇದ್ದಿದ್ರೆ ಸರಿ ಹೋಗ್ತಿತ್ತಲ್ವಾ? ಅಲಿವೇಣಿ, ಕೆಲ್ಸಕ್ ಬಾರ್ದೇ ಇರೋ ಸಲಹೆ ಕೊಡ್ಬೇಡ. ಇವಾಗ ಹೇಗಿದ್ದೀರಿ?
ಉರಿ ಕಡಿಮೆ ಆಯ್ತಾ? ನೋವೇನಿಲ್ಲ ತಾನೆ? ಐ ಆಮ್ ರಿಯಲಿ ಸಾರಿ. ನೀವು ಹಚ್ಚಿರೋ ಅರ್ಶನ ಎಣ್ಣೆಗಿಂತ ತೋರಿಸ್ತಿರೋ ಕಾಳಜಿ, ನಂಗೇನೋ ಆಗೋಯ್ತು ಅಂತ ಪಡ್ತಿರೋ ಆತಂಕನೇ ನನಗೆ ಗಾಯ ದೂರಿನ ಕಮ್ಮಿ ಮಾಡಿಬಿಟ್ಟಿದೆ. ಐ ಆಮ್ ಫೈನ್ ರೀ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸಾರಿ ಅತ್ತೆ. ಅಮ್ಮ, ಹೆಂಡತಿ ಪರವಾಗಿ ನಾನು ಸಮಜಾಯಿಷಿ ಕೊಡ್ತಿಲ್ಲ. ರಾಧಿಕಾ ಅವರು ಬೇಕು ಅಂತ ಮಾಡಿಲ್ಲ ಅಮ್ಮ, ಅಪ್ಪಿತಪ್ಪಿ ಹಾಗಾಗಿದೆ. ನನ್ನ ಕೈ ಸುಡ್ತು ಅಂತ ತಾಯಾಗಿ ನೀನೆಷ್ಟು ಕೋಪ ಮಾಡ್ಕೊಂಡ್ಯೋ, ಹೆಂಡತಿಯಾಗಿ ಅದಕ್ಕಿಂತ ಜಾಸ್ತಿ ನೋವು ರಾಧಿಕಾ ಅವ್ರು ಅನುಭವಿಸ್ತಿರೋದು ನನಗವ್ರ ಕಣ್ಣಲ್ಲಿ ಕಾಣ್ತಿದೆ. ಇರ್ಬೋದು ಕೈಲಾಶ್, ಇವಳಿಗೆ ನೋವಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಿನ್ಗೆ ಚಿಕ್ಕ ಕಷ್ಟ ಬಂದ್ರು ನನ್ನಿಂದ ತಡೆಯಕ್ಕಾಗಲ್ಲ. ರಾಧಿಕಾ, ಕೈಲಾಶ್ ನನ್ನ ಪ್ರಾಣ. ಅವನ ದೇಹಕ್ಕೆ ಆಗ್ಲಿ ಮನಸ್ಸಿಗೆ ಆಗ್ಲಿ ಯಾರಿಂದಾದ್ರೂ ಸರಿ, ಯಾವುದಾದ್ರೂ ಸಣ್ಣ ನೋವಾದ್ರೂ ಸಹ ನಾನು ಖಂಡಿತ ಸಹಿಸಲ್ಲ. ಅಪ್ಪಿ ತಪ್ಪಿನೋ ವಿಷಯ ಅಲ್ಲಿ ತನಕ ಹೋಗದೆ ಇದ್ರೆ ಒಳ್ಳೇದು. ಆಯ್ತು ಅತ್ತೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಯಾವನು ನೀನು? ಬುದ್ಧಿ ಇದೆಯಾ ನಿಂಗೆ? ಕಾಮನ್ ಸೆನ್ಸ್ ಬೇಡ್ವಾ? ಯಾವನು ನೀನು? ರಾಂಗ್ ರೂಟಲ್ಲಿ ಯಾಕೆ ಬಂದೆ? ಮೊದಲು ಕಾರಿಂದ ಇಳಿ. ನಿಂಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ? ಜೆಂಟಲ್ಮ್ಯಾನ್ ನೀವಾ? ಏನ್ ಜೆಂಟಲ್ಮ್ಯಾನ್ ನೀವು? ಈ ತರ ರಾಂಗ್ ರೂಟಲ್ಲಿ ಬರ್ತಾರಾ? ತಪ್ಪು ತಾನೆ. ಸ್ವಲ್ಪ ನೋಡ್ಕೊಂಡು ಡ್ರೈವಿಂಗ್ ಮಾಡೋದಲ್ವಾ? ಇಷ್ಟೊಂದು ಸ್ಪೀಡಾಗಿ ಬರ್ಬೇಕಾ? ನೋಡಿ, ಈಗ ನಾನು ನೋಡ್ತಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು.
ಏನಿವಾಗ? ಇದು 2 ವೇ, ಹೇಗ್ ಬೇಕಾದ್ರೂ ಹೋಗ್ಬೋದು. ನೀವು ನೋಡ್ಕೊಂಡು ಬರ್ಬೇಕಲ್ವಾ? ನೀವೇನ್ ಜೆಂಟಲ್ಮ್ಯಾನ್ ಹೀಗ್ ಮಾತಾಡ್ತಿದ್ದೀರಾ? ಗೊತ್ತಿರೋ ಹುಡ್ಗಿ ತಾನೆ. ಪ್ರಿಯಾ ಅವ್ರೆ ಸಾರಿ ಕಂಡ್ರೆ ನೋಡ್ಲಿಲ್ಲ ಅಂತೀರಾ ಅನ್ಕೊಂಡ್ರೆ ಹೀಗ್ ರಿಯಾಕ್ಟ್ ಮಾಡ್ತಿದ್ದೀರಲ್ಲ. ಅಕ್ಕ ನೋಡಿದ್ರೆ ಮಾತಾಡಂದ್ರು ಮಾತಾಡಲ್ಲ, ತಂಗಿ ನೋಡಿದ್ರೆ ಬೇಡ ಅಂದ್ರು ಬಾಯ್ ಬಡ್ಕೋತಾಳೆ. ಹಲೋ ಜೆಂಟಲ್ಮ್ಯಾನ್, ನನ್ ಪಾಡಿಗೆ ನಾನ್ ಮಾತಾಡ್ತಿದ್ದೀನಿ, ಹೊರಟ್ಬಿಟ್ರೆ ಹೇಗೆ? ಹುಚ್ಚ ಹುಡ್ಗಿ ಒಬ್ಳೊಬ್ಳೆ ಮಾತಾಡ್ತಿದ್ದಾಳೆ ಅನ್ಕೊಂಡ್ರಾ? ಏನೋ ನಮ್ಮ ಅಪ್ಪಂಗೆ ತುಂಬಾ ಬೇಕಾದವ್ರು ಅಂತ ಏನು ಮಾತಾಡ್ತಿಲ್ಲ. ಹಲೋ, ಅಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಮಾತಾಡ್ತಿದ್ರೆ ಏಯ್ ಯಾಕೆ ತಳ್ಳಿದ್ರಿ? ಅವರು ನಿಮ್ ಕುತ್ಕೆಲಿರೋ ಚೈನ್ ಕದ್ಕೊಂಡು ಹೋಗೋಣ ಅಂತ ನೋಡ್ತಿದ್ರು. ಓಕೆ, ನನ್ ಕೊರಳಲ್ಲಿರೋ ಚೈನ್ ಕಳ್ತನ ಅಂತ ಕಾಪಾಡಿರೋದ್ರಿಂದ ನೀವು ನಂಗೆ ಸಾರಿ ಹೇಳ್ದಿದ್ರು ಪರವಾಗಿಲ್ಲ, ಎಕ್ಸ್ಕ್ಯೂಸ್ ಮಾಡ್ತೀನಿ. ಹಲೋ ಜೆಂಟಲ್ಮ್ಯಾನ್, ನಾನ್ ಮಾತಾಡ್ತಿದ್ದೀನಲ್ವಾ? ಹಲೋ ಜೆಂಟಲ್ಮ್ಯಾನ್, ಹಲೋ ಹಲೋ. ಇವ್ರೇನು ವಿಚಿತ್ರವಾಗಿ ಆಡ್ತಿದಾರಲ್ಲ. ಯಾವ ಹುಡ್ಗಿನ್ ಕಟ್ಕೋತಾನೋ ಗೊತ್ತಿಲ್ಲ, ಅವಳಂತೂ ಫಿನಿಶ್. ಕೈಲಾಶ್ ಅವ್ರೆ, ಅಕ್ಕ, ನೀನ್ ಮಾಡೋ ಕಾಫಿ ರುಚಿನೇ ಬೇರೆ ಅಕ್ಕ. ಬೆಳಿಗ್ಗೆನೆ 1 ಕಪ್ ಕಾಫಿ ಹೊಟ್ಟೆಗ್ ಬಿದ್ಬಿಟ್ರೆ ಆ ಉತ್ಸಾಹನೇ ಬೇರೆ. ಥ್ಯಾಂಕ್ ಯು. ನಮ್ ಬೋರ್ಡ್ ಮೆಂಬರ್ಸ್ಗೂ ಕೂಡ ಮೀಟಿಂಗ್ ಬನ್ನಿ ಅಂತ ಹೇಳಿ ವೆಂಕಟೇಶ್ ಅವರೇ. ಹೊಸ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಅದರಲ್ಲಿ ಪ್ರಾಫಿಟ್ ಏನಾದ್ರೂ ಇದ್ರೆ ಮಾತ್ರ ಇಮಿಡಿಯೇಟ್ ಆಗಿ ವರ್ಕ್ ಶುರು ಮಾಡೋಣ. ಇಷ್ಟು ಅಮ್ಮ, ಅತ್ತೆ, ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಯ್ಯೋ ಅದಕ್ಕೆ ಏನಾಯ್ತು? ತುಂಬಾ ನೋಡ್ತಿದ್ಯಾ ಅತ್ತೆ? ಕೈಲಾಶ್ ಅವ್ರೆ, ಸೋಫಾ ಮೇಲೆ ಕೂರ್ಸೋಣ. ಇದ್ರೊಳಮ್ಮ. ಅತ್ತೆ, ಅದಕ್ಕೆ ಕೇರ್ಫುಲ್ ನಿಧಾನ. ನಿಧಾನ. ಕೂತ್ಕೊಳ್ಳಿ ಅತ್ತೆ. ಕೂತ್ಕೊಮ್ಮ. ನಿಧಾನ ಇರಿ. ಅತ್ತೆ, 1 ನಿಮಿಷ ನೋಡ್ತೀನಿ ಇರಿ. ಇಲ್ಲ ಅಮ್ಮ, ಅತ್ತೆ, 1 ನಿಮಿಷ ಇರಿ, ಆಗೋಯ್ತು. ರಾಧಿಕಾ, ತುಂಬಾ ನೋವಾಗ್ತಿದ್ಯಮ್ಮ. ಓಕೆ ಅತ್ತೆ, 1 ನಿಮಿಷ ಬನ್ನಿ. ಅತ್ತೆ, ಒಂದೇ 1 ನಿಮಿಷ ತಡ್ಕೊಳ್ಳಿ.
ನಿಮಿಷ ಅತ್ತೆ ಆಗೋಯ್ತು. ಇದನ್ ಸುತ್ತಬಿಟ್ರೆ ಮುಗೀತು ಅತ್ತೆ. ಅತ್ತೆ ಏನಾಯ್ತು? ಬರ್ಬೇಕಾದ್ರೆ ಜಾರ್ಬಿಟ್ಟೆ. ಅಕ್ಕ ಟ್ರೀಟ್ ಮಾಡಿದ್ಮೇಲೆ ತಕ್ಷಣ ಸರಿ ಹೋಗುತ್ತೆ. ಅಮ್ಮ, ಈಗ ಹೇಗಿದೆ ಅತ್ತೆ? ಸ್ವಲ್ಪ ಬೆಟರ್ ಅಮ್ಮ. ಅಮ್ಮ ಪ್ರಿಯಾ, ನೀನ್ ಹೇಳ್ದ ಹಾಗೆ ನಿಮ್ಮ ಅಕ್ಕನ ಕೈಲಿ ಏನೋ ಮಹಿಮೆ ಇದೆ. ಅಮ್ಮ ರಾಧಿಕಾ, ಈಗ ನನಗೆ ತುಂಬಾ ರಿಲೀಫ್ ಆಗ್ತಿದ್ಯಮ್ಮ. ಥ್ಯಾಂಕ್ಸ್ ರಾಧಿಕಾ ಅವ್ರೆ. ನನ್ ಜವಾಬ್ದಾರಿ ನಾನ್ ತಗೊಂಡಾಗ, ನನ್ ಕರ್ತವ್ಯ ನಾನ್ ಮಾಡ್ದಾಗ ಪ್ರೀತಿ ತೋರಿಸ್ಬೇಕೆ ಹೊರತು ಫಾರ್ಮಾಲಿಟೀಸ್ ಎಲ್ಲ ಬೇಡ. ಚೆನ್ನಾಗಿ ಹೇಳಿದ್ಯಮ್ಮ. ಅಯ್ಯೋ ಅತ್ತೆ, ಅಮ್ಮ ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ಅರ್ಜೆಂಟ್ ಆಗಿ ಒಂದ್ ಬೋರ್ಡ್ ಮೀಟಿಂಗ್ ಇದೆಯಮ್ಮ, ಹೋಗ್ಲೇಬೇಕು. ನೀವ್ ಇವಾಗ ಎಲ್ಲಿಗೂ ಹೋಗೋದಕ್ ನಾನ್ ಬಿಡೋದಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಮ್ಮ, ನಾನ್ ಹೋಗ್ಬೇಕು. ಬೇಡ ಅತ್ತೆ, ಇವತ್ತೇ ಅಲ್ಲ ಇನ್ನೊಂದ್ 2 ದಿನ ಆದ್ರೂ ನೀವ್ ಹೊರಗಡೆ ಹೋಗದೆ ಇದ್ರೆ ಒಳ್ಳೇದು. ಕೈಲಾಶ್ ಅವ್ರೆ, ಆ? ಅತ್ತೆ ಅಟೆಂಡ್ ಆಗ್ಬೇಕಿದ್ ಮೀಟಿಂಗ್ಗೆ ನೀವ್ ಹೋಗಿ. ರಾಧಿಕಾ ಅವ್ರೆ, UK ಇಂದ ವೆಂಡರ್ಸ್ ಬರ್ತಿದ್ದಾರೆ, ಅವ್ರ ಜೊತೆ ನನಗೂ ಮೀಟಿಂಗ್ ಇದೆ. ನಿಮ್ ವರ್ಕ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅತ್ತೆ ಈ ಬೋರ್ಡ್ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತಿದಾರಲ್ಲ, ನೀವ್ ಹೋಗ್ ಬನ್ನಿ. ಅಲ್ಲಮ್ಮ ರಾಧಿಕಾ, ಸೊಸೆ ಕೊಟ್ಟಿರೋ ಸಲ್ಗೆ ಗೆರೆ ದಾಟಿ ಅತ್ತೆ ಮೇಲೂ ಗಂಡನ್ ಮೇಲೂ ಅಧಿಕಾರ ಚಲಾಯಿಸೋ ಮಟ್ಟಕ್ ಬಂದಿದ್ಯಲ್ಲ, ಅವ್ರಿಗ್ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ವಾ? ನಾನು ಈ ಮನೆ ಸೊಸೆ. ನಮ್ಮವ್ರ ಮೇಲ್ ಪ್ರೀತಿ ಮಾತ್ರ ಅಲ್ಲ, ಅವಶ್ಯಕತೆ ಬಂದಾಗ ಆ ಗೆರೆ ದಾಟಿ ನಿರ್ಧಾರ ತಗೊಳ್ಳೋ ಅಧಿಕಾರನೂ ನನ್ಗಿರತ್ತೆ. ಸಲಹೆ ಕೊಡೋದಕ್ ಮುಂಚೆ ನೀವೇ ಸ್ವಲ್ಪ ನಿಮ್ ಇತಿಮಿತಿ ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ರಾಧಿಕಾ, ನಿನಗೆ ಮೆಡಿಸಿನ್ ಮಾತ್ರ ಗೊತ್ತು ಅನ್ಕೊಂಡಿದ್ದೆ. ಯಾವಾಗ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿದ್ಯಮ್ಮ. ಕೈಲಾಶ್ ಅವ್ರೆ, ನೀವ್ ಬೇಗ ಹೊರಡಿ. ರಾಧಿಕಾ ಅವ್ರೆ, ಅಮ್ಮ ಮೀಟಿಂಗ್ ಲೊಕೇಶನ್ ಎಲ್ಲಿ? ಬಿಲ್ಡಿಂಗ್ ಅದು ಗುಟ್ಟಹಳ್ಳಿಲಿ ಅದ್ಯಾವ್ದೋ ಪ್ಲೇಸ್ ಹೇಳಿದ್ರು ಕಂದ. ಆದ್ರೆ ಈ ನೋವಿನ ಗುಂಗಲ್ಲಿ ಮರ್ತು ಬಿಟ್ಟಿದ್ದೀನಿ. ಗುಟ್ಟಹಳ್ಳಿ ಸ್ಟ್ರೀಟ್ ನಂಬರ್ 3. ಗುಟ್ಟಹಳ್ಳಿ ಸ್ಟ್ರೀಟ್ ನಂಬರ್ 3. ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ಸ್ 403. ಸ್ಪ್ಲೆಂಡರ್ ಅಪಾರ್ಟ್ಮೆಂಟ್ಸ್ ಫ್ಲಾಟ್ ನಂಬರ್ 403. ಸರಿ ಅಲ್ವಾ ಅತ್ತೆ? ರಾಧಿಕಾ ಅವ್ರೆ, ನೀವು ತುಂಬಾ ಗ್ರೇಟ್ ರೀ. ಒಂದ್ಸಲ ಕೇಳಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಮತ್ತೆ ನಮ್ಮ ಅಕ್ಕ ಅಂದ್ರೆ ಏನ್ ಅನ್ಕೊಂಡಿದ್ರ ಸಾಹೇಬ್ರೆ? ನಮ್ಮ ಅಕ್ಕ ಮೆಮೊರಿ 100 ಟೆರಾಬೈಟ್ಸ್. ಅತ್ತೆ, ನೀವ್ ಒಳಗಡೆ ಬನ್ನಿ. ಮೆಲ್ಲಿಗೆ, ಹುಷಾರು ಅತ್ತೆ. ಅವರಿಂದ ರಾಧಿಕಾನ ದೂರ ಮಾಡಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಅವಳ ತಲೆ ಓಡಿಸಿ ಆ ಸಂಬಂಧನ ಇನ್ನೂ ಗಟ್ಟಿ ಮಾಡ್ಕೊತಿದ್ದಾಳೆ. ಹೀಗೆ ಆದ್ರೆ ನನ್ನ ಬಾಳು ಬಸ್ ಸ್ಟ್ಯಾಂಡ್. ಸಾಹೇಬ್ರೆ,
ಪಾಪ ಹಾಕಿದ್ ಪ್ಲಾನ್ ರಿವರ್ಸ್ ಆಗಿ ವಿಧಿ ಇಲ್ದೆ ಮೀಟಿಂಗ್ ಹೋಗ್ತಿರೋ ಹಾಗಿದೆ.